ರಣಬಿಸಿಲಿನ ಆರ್ಭಟ ಮಣ್ಣಿನ ಮಡಿಕೆಗಳಿಗೆ ಈಗ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈ ಬಾರಿ ಇತಿಹಾಸದಲ್ಲೇ ಯಾವತ್ತೂ ಕೂಡ ನೋಡದೇ ಇರುವಂತಹ ಬಿಸಿಲು ಈ ಬಾರಿ ನೋಡ್ತಾ ಇದ್ದೀವಿ. ಹಾಗಾಗಿ ಫ್ರಿಡ್ಜ್ ನೀರಿಗಿಂತ ಮಡಿಕೆ ನೀರು ಬೆಸ್ಟ್ ಅಂತಿದ್ದಾರೆ ಸಿಟಿ ಮಂದಿ. ಈಗ ಆರೋಗ್ಯ ದೃಷ್ಟಿಯಿಂದ ಮಣ್ಣಿನ ಮಡಿಕೆಗಳ ಖರೀದಿ ಜೋರಾಗ್ತಾ ಇದೆ. ಕೇವಲ ಮಡಿಕೆಗಳಲ್ಲ, ಮಣ್ಣಿನ ಬಾಟ್ಲಿ ಜಗ್ಗಳಿಗೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಈಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ವಿವಿಧ ವಿನ್ಯಾಸದ ಮಣ್ಣಿನ ಪಾತ್ರೆಗಳು. ಬೇಡಿಕೆ ಹೆಚ್ಚಾದಂತೆ ಮಡಿಕೆಗಳ ದರದಲ್ಲೂ ಕೂಡ ಸ್ವಲ್ಪ ಏರಿಕೆ ಆಗೇ ಆಗುತ್ತೆ. ದರ ಏರಿಕೆಯಾದರೂ ಕೂಡ ಮಡಿಕೆಗಳಿಗೆ ಡಿಮ್ಯಾಂಡ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕುಂಬಾರರ ಬದುಕಿಗೆ ಚೈತನ್ಯ ನೀಡಿದೆ ಈಗ ಬೇಸಿಗೆ ಕಾಲ. ಸಾಂಪ್ರದಾಯಿಕ ಕಲೆಗೆ ಮರುಜೀವ ಕೊಟ್ಟಿರುವಂಥದ್ದು ಜನರ ಸ್ಪಂದನೆ. ಈ ಬಾರಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗಾಗಿ ಈ ಬಿಸಿಲಿಂದ ತಣ್ಣನೆಯ ಪಾನೀಯ ಬೇಕು ಅಂತ ಹೇಳಿ ಜನ ಈಗ ಮೊರೆ ಹೋಗ್ತಿದ್ದಾರೆ. ಆದರೆ ಇಲ್ಲಿ ಮಣ್ಣಿನ ಮಡಿಕೆಗಳಿಗೆ, ಮಣ್ಣಿನ ವಸ್ತುಗಳಿಗೆ, ಮಣ್ಣಿನ ಪಾತ್ರೆಗಳಿಗೆ ಈಗ ಮೊರೆ ಹೋಗ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಫ್ರಿಡ್ಜ್ಗಿನ್ನ ಇದೇ ಬೆಟರ್ ಅಲ್ವಾ, ಫ್ರಿಡ್ಜ್. ಹಾಗಾಗಿ ಫ್ರಿಡ್ಜ್ ನೀರು ಕುಡಿಯೋ ಬದಲು ಮಣ್ಣಿನ ಮಡಿಕೆಗಳೇ ಬೆಸ್ಟ್ ಅಂತ ಹೇಳಿ ಜನ ಈಗ ಸಿಟಿ ಮಂದಿ ಈಗ ಮಣ್ಣಿನ ಮಡಿಕೆಗಳ ಮೊರೆ ಹೋಗ್ತಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇತಿಹಾಸದಲ್ಲೇ ನೋಡದೇ ಇರುವಂತಹ ಬಿಸಿಲು ಈ ಬಾರಿ ನೋಡ್ತಾ ಇದೀವಿ. ಜನ ಸುಸ್ತಾಗ್ತಿದ್ದಾರೆ ಈಗ. ಅದರಲ್ಲೂ ಕೂಡ ಈ ಒಂದು ಮಧ್ಯಾಹ್ನದ ಬಿಸಿಲಲ್ಲಂತೂ ಯಾವುದೇ ಕೆಲಸ ಬೇಡ, ಕಾರ್ಯ ಬೇಡ, ಎಲ್ಲೂ ಹೋಗೋದೇ ಬೇಡ ಅಂತ ಜನಕ್ಕೆ ಅನಿಸ್ಬಿಟ್ಟಿದೆ. ಆ ಮಟ್ಟಿಗೆ ಬಿಸಿಲು. ಇದರ ನಡುವೆ ಈಗ ಮಾರುಕಟ್ಟೆಗೆ ವಿವಿಧ ವಿನ್ಯಾಸದ ಮಣ್ಣಿನ ಪಾತ್ರೆಗಳು ಲಗ್ಗೆ ಇಟ್ಟಿರುವಂಥದ್ದು. ಹಾಗಾಗಿ ಈಗ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿನೂತಾ ಒಂದು ಪ್ರತ್ಯಕ್ಷವಾದಂತಹ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಇತ್ತೀಚಿನ ದಿನದಲ್ಲಿ ಉಷ್ಣಾಂಶದಲ್ಲಿ ಸಾಕಷ್ಟು ಏರಿಕೆಯಾಗಿರುವಂಥದ್ದು. ಹೌದು, ಇದೀಗ ಸಾಕಷ್ಟು ಉಷ್ಣಾಂಶದ ಅಲೆ ಎಲ್ಲೆಡೆ ಕೂಡ ರಾಜ್ಯದಲ್ಲಿ ಹೆಚ್ಚಾಗಿರುವಂತಹ ನಿಟ್ಟಿನಲ್ಲಿ ಡಿಹೈಡ್ರೇಷನ್ಗೆ ಜನರು ಒಳಗಾಗ್ತಾ ಇದ್ದಾರೆ. ಶ್ರೀಮಂತರೆಲ್ಲರೂ ಕೂಡ ಫ್ರಿಡ್ಜ್ ಅಲ್ಲಿ, ಎಸಿಗಳಲ್ಲಿ ಇರೋದ್ರಿಂದ ಅಷ್ಟೊಂದು ಅವರಿಗೆ ತೊಂದರೆಗಳು ಎದುರಾಗಲ್ಲ. ಆದರೆ ಸಾಮಾನ್ಯ ಜನತೆ, ಮಧ್ಯಮ ವರ್ಗದ ಜನತೆ, ಬಡವರಿಗೆ ಸಾಕಷ್ಟು ಇದರಿಂದ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಅವ್ರ ಬಳಿ ಯಾವುದೇ ಅತ್ಯಾಧುನಿಕ ಉಪಕರಣಗಳಾದ ಫ್ರಿಡ್ಜ್ಗಳಿರೋದಿಲ್ಲ, ಎಸಿಗಳಿರೋದಿಲ್ಲ. ಆದ್ರೆ ಅಂಥವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಅವರು ಮೊದಲು ಆಯ್ಕೆ ಮಾಡುವಂಥದ್ದೇ ಮಣ್ಣಿನ ಮಡಕೆಗಳು. ವೀಕ್ಷಕರೇ, ಈ ಒಂದು ಮಣ್ಣಿನ ಮಡಕೆಗಳು ಸಾಕಷ್ಟು ಬೇಸಿಗೆಯಲ್ಲಿ ಅತ್ಯಧಿಕ ಬೇಡಿಕೆ ಇರುತ್ತೆ ಇದಕ್ಕೆ. ಆದ್ರೆ ಇದೇ ಮಣ್ಣಿನ ಮಡಕೆ ತಯಾರಾಗೋದ್ರ ಹಿಂದೆ ಒಂದು ಸಾಕಷ್ಟು ಶ್ರಮದ ಅಗತ್ಯ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಲ್ವಾ. ಬನ್ನಿ ಇವತ್ತು ಆ ಒಂದು ಮಡಕೆ ಹೇಗೆಲ್ಲ ತಯಾರಾಗುತ್ತೆ, ಅದ್ರ ಹಿಂದೆ ಎಷ್ಟೆಲ್ಲ ಶ್ರಮ ವಹಿಸ್ಬೇಕಾಗುತ್ತೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಸರ್, ಈಗ ಬೇಸಿಗೆ ದಿನದಲ್ಲಿ ಸಾಕಷ್ಟು ಮಡಕೆಗೆ ಹೆಚ್ಚಿನ ಡಿಮ್ಯಾಂಡ್ ಬರುತ್ತೆ. ಸರ್, ಇದನ್ನ ಫಸ್ಟ್ ಆಫ್ ಆಲ್ ಯಾವ ರೀತಿ ತಯಾರು ಮಾಡಬೇಕಾಗುತ್ತೆ ಸರ್? ಫಸ್ಟ್ ನಾವು ಮಣ್ಣು ತರಿಸಿ ಅದಕ್ಕೆ ಒಂದು ದಿವಸ ಮುಂಚೆನೇ ನಾವು ನೆನೆಸಿ, ಅದಾದ್ಮೇಲೆ ನಾವು ಅವಾಗೆಲ್ಲ ಕಾಲಿನಲ್ಲಿ ತೊಳಿತಾ ಇದ್ವಿ. ಇವಾಗೆಲ್ಲ ಮಿಷಿನ್ ಬಂದೈತೆ. ಮಿಷಿನಲ್ಲಿ ಎಲ್ಲ ಹಾಕಿ ಅದು ಕಲ್ಲೆಲ್ಲ ಸ್ಮ್ಯಾಶ್ ಆಗಿ ಅದಾದ್ಮೇಲೆ ವೀಲ್ ಮೇಲೆ ಹಾಕೊಂಡು ನಾವು ತಯಾರು ಮಾಡೋದು. ಸರ್, ಇನ್ನು ಮಣ್ಣಿನ ಆಯ್ಕೆಯನ್ನ ಮಾಡ್ಕೋಬೇಕಾದ್ರೆ, ಯಾಕಂದ್ರೆ ಎಲ್ಲ ಮಣ್ಣನ್ನು ಕೂಡ ನಾವು ಇದು ಮಡಿಕೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಷ್ಟು ಸೀಮಿತವಾದ ಇಂಥದ್ದೇ ಮಣ್ಣು ಬೇಕು ಅನ್ನುವಂಥದ್ದು ಇರುತ್ತೆ ಇದಕ್ಕೆ. ಯಾವ ರೀತಿ ಮಣ್ಣನ್ನ ಆಯ್ಕೆ ಮಾಡ್ತೀವಿ? ಇದು ಜೇಡಿ ಮಣ್ಣು. ಇದರಲ್ಲಿ ಎರಡು ಮಿಕ್ಸ್ ಮಾಡಿರ್ತೀವಿ. ಒಂದು ಕಪ್ ಮಣ್ಣು, ಒಂದು ರೆಡ್ ಕಲರ್ ಸಾಯಿಲ್, ಎರಡು ಮಿಕ್ಸ್ ಮಾಡಿ ಒಂದು ಪಾಟ್ನ ತಯಾರು ಮಾಡೋದು. ಒಂದು ಮಡಕೆಯನ್ನ ತಯಾರು ಮಾಡೋದ್ರ ಹಿಂದೆ ಎಷ್ಟೆಲ್ಲ ಶ್ರಮ ಇರುತ್ತೆ? ನೀವು ಇದನ್ನ ಎಷ್ಟು ದಿನ ಪೂರ್ವ ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ ಸರ್? ಇಲ್ಲ, ಹಂಗಲ್ಲ. ನಮ್ಗೆ ಇದು ಆರ್ಡರ್ಸ್ ಹೆಂಗಿರುತ್ತೋ ಅದಕ್ಕೆ ಮೇಲೆ ನೋಡ್ಕೊಂಡು ಹೋಗ್ತೀವಿ. ಸರ್, ಈಗ ಯಾವುದಕ್ಕೆ ತುಂಬಾನೇ ಡಿಮ್ಯಾಂಡ್ ಇರುತ್ತದು? ತುಂಬಾ ಡಿಮ್ಯಾಂಡ್ ಇರೋದು ಇವಾಗ ಬಿಸಿಲು ಕಾಲ ಬಂತು. ಇವಾಗ ಮಡಿಕೆಗಳು ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ಜಾಡಿಗಳು ಬಂದೈತೆ. ಇವಾಗ ಅವಾಗೆಲ್ಲ ಬೇರೆ ಬೇರೆ ಬರೀ ಮಡಿಕೆಗಳು ಬಂದೈತೆ. ಇವಾಗೆಲ್ಲ ತುಂಬಾ ಚೇಂಜಸ್ ಆಗಿದೆ. ಫಿಲ್ಟರ್ನಲ್ಲೇ ನಾವು ಟ್ಯಾಪ್ ಬರೋದು ಅದೆಲ್ಲ ಚೇಂಜಸ್ ಆಗಿದೆ. ಜನರೇಷನ್ ಆಗಿ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾನೆ ಇದೆ. ಇಲ್ಲ ಸರ್, ಈಗ ನೀರಿಗೆ ಸಾಮಾನ್ಯವಾಗಿ ಕುಡಿಯೋ ನೀರಿಗೋಸ್ಕರ ಇದನ್ನ ತೆಗೆದುಕೊಂಡು ಹೋಗ್ತಾರೆ ಜಾಸ್ತಿಯಾಗಿ. ಈಗ ಈ ತರ ಮಣ್ಣಿನ ಒಂದು ಮಡಕೆಗಳು, ಈಗ ನೋಡಿ ಇದಕ್ಕೆ ಟ್ಯಾಪ್ ಅನ್ನ ಕೂಡ ಅಳವಡಿಸಿದ್ರೆ, ಇದನ್ನ ಬಿಟ್ರೆ ಈ ರೀತಿಯಾಗಿ ಇನ್ನ ಟ್ಯಾಂಕ್ಗಳು ಆತರ ಏನಾದ್ರು ಮಾಡ್ತಾ ಇರೋದಿದೆಯಾ? ಇಲ್ಲ, ಟ್ಯಾಂಕ್ ಅಲ್ಲ, ಅದೆಲ್ಲ ಯಾವ್ದು ಇಲ್ಲ. ಇದೇ ತರ ಡಿಫ್ರೆಂಟ್ ಆಗಿ ಶೇಪ್ಗಳು ಬರುತ್ತೆ. ಸರ್, ಇದಕ್ಕೆ ಎಷ್ಟು ಪ್ರೈಸ್ ಇರುತ್ತೆ ಸರ್? ಹೇಗೆ ತಗೊಂಡು ಹೋಗ್ತಾರೆ ಇದನ್ನ? ಇದು ಪ್ರೈಸಸ್ ಹೋಲ್ಸೇಲ್, ರಿಟೇಲ್ ಎರಡು ರೇಟ್ ಇರುತ್ತೆ. ಹೋಲ್ಸೇಲ್ ಅಂದ್ರೆ ಕಡಿಮೆ ಇರುತ್ತೆ, ರಿಟೇಲ್ ಅಂದ್ರೆ ಜಾಸ್ತಿ ಇರುತ್ತೆ. ಎಷ್ಟು ಸರ್ ಇದು? ಹೋಲ್ಸೇಲ್ಗೆ 250 ಇರುತ್ತೆ. 250. ಓಕೆ. ರೀಸೇಲ್ಗೆ ಸರ್? ರಿಟೇಲ್ಗೆ 300. ಸರ್, ನಿಮ್ಮಲ್ಲಿ ಜಾಸ್ತಿ ಹೋಲ್ಸೇಲ್ ತಗೊಂಡು ಹೋಗ್ತಾರೆ ಅಥವಾ ರಿಟೇಲ್ ತಗೊಂಡು ಹೋಗ್ತಾರೆ? ಎರಡು ತಗೊಂಡು ಹೋಗ್ತಾರೆ. ಯಾವುದು ಜಾಸ್ತಿ ಹೋಲ್ಸೇಲ್ ಆಗೋದು? ಯಾವ್ಯಾವ ಭಾಗಗಳಿಗೆ ಸರಬರಾಜು ಮಾಡ್ತೀರಾ ಸರ್ ನಿಮ್ಮಲ್ಲಿ? ಎಲ್ಲ ಈಗ ಕಂಪನೀಸ್ಗೆ, ಕಸ್ಟಮರ್ಸ್ಗೆ ಎಲ್ಲರಿಗೂ ತಗೊಂಡು ಹೋಗ್ತಾರೆ. ಅವರು ಅಭಿಪ್ರಾಯ ಹೆಂಗಿರುತ್ತೋ ಆ ಥರ ಕಸ್ಟಮರ್ಸ್ಗಳು ಬರ್ತಾರೆ. ಸ್ವಲ್ಪ ಜನ ಇದು ಮಣ್ಣಿಂದು ಅದು ಇದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಗೊತ್ತಿರಲ್ಲ.
ಅವ್ರಿಗೆ ಏನು ಮಾಡ್ತಾರೆ, ಹೋಗು ಇದನ್ನ ಇಕ್ಕ ಬದಲು ಫ್ರಿಜ್ನಲ್ಲಿ ಇಕ್ಕನ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ತರುಣ್ ಅಂತ. ನೀವು ಎಷ್ಟು ವರ್ಷದಿಂದ ಮಾಡ್ತೀರಾ? ನಂದು 6 ವರ್ಷದಿಂದ ಮಾಡ್ತಾರೆ. 6 ವರ್ಷದಿಂದ ಮಾಡ್ತಾ ಇದ್ದೀರಾ. ಓಕೆ. ಎಜುಕೇಶನ್ ಸೆಕೆಂಡ್ ಪಿ ಯು ಆಯ್ತು. ಸೆಕೆಂಡ್ ಪಿ ಯು ಆದ್ಮೇಲೆ ಇದನ್ನೇ ಆಯ್ಕೆ ಮಾಡ್ಕೊಂಡ್ರೆ. ಈಗ ಬೇಸಿಗೆ ಕಾಲದಲ್ಲಿ ಅದರಲ್ಲೂ ಕೂಡ ಈ ರೀತಿ ಟ್ಯಾಪ್ ಇರುವಂತಹ ಒಂದು ಮಡಕೆಗೆ ಹೆಚ್ಚಿನ ಡಿಮ್ಯಾಂಡ್ ಬಂದಿರುವಂಥದ್ದು. ಇದಕ್ಕೆ ಮೇಲೆ ಒಳಗಡೆ ನೀರನ್ನು ಹಾಕೋ ಮೂಲಕ ಅದನ್ನು ಈ ಥರ ಟ್ಯಾಪ್ ಅಳವಡಿಸಿರೋದ್ರಿಂದ ಕುಡಿಯೋದಕ್ಕೆ ಈಸಿಯಾಗಿ ಗ್ಲಾಸಲ್ಲಿ ನಾವು ತಗೊಳೋದಕ್ಕೆ ಹೆಲ್ಪ್ ಆಗಲಿ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಅತ್ಯಾಧುನಿಕ ರೀತಿಯಲ್ಲಿ ಒಂದು ಟ್ಯಾಪ್ಗಳನ್ನು ಅಳವಡಿಸಿ ತುಂಬಾ ಚೆನ್ನಾಗಿ ಮಾಡಿರುವಂಥದ್ದು. ಇನ್ನು ನೀವೇ ಅವ್ರ ಬಾಯಲ್ಲಿ ಕೇಳಿದಾಗೆ ಮಡಕೆಯನ್ನು ತಯಾರು ಮಾಡೋದಕ್ಕೆ ಸಾಕಷ್ಟು ಶ್ರಮವನ್ನು ಅವರು ವಹಿಸಬೇಕಾಗುತ್ತೆ. ಹಿಂದೆ ಒಂದು ರೀತಿ ಮ್ಯಾನ್ಯುಯಲ್ ಇತ್ತು, ಆದರೆ ಇವಾಗಂತೂ ವಿದ್ಯುತ್ಕರಣವಾಗಿರುವುದರಿಂದ ಸ್ವಲ್ಪ ಅವರಿಗೆ ಅನುಕೂಲವಾಗ್ತಾ ಇರುವಂಥದ್ದು. ಆದರೆ ಅದಕ್ಕೂ ಮುಂಚೆ ಅವರು ಮಾಡುವಂತಹ ಮಣ್ಣಿನ ಆಯ್ಕೆ ಅತ್ಯಂತ ತುಂಬಾನೇ ಒಂದು ಪ್ರಮುಖವಾದಂತಹ ಘಟ್ಟ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಮಣ್ಣಿನಲ್ಲೂ ಕೂಡ ಈ ಒಂದು ಮಡಕೆಯನ್ನು, ಸುಂದರವಾದ ಮಡಕೆಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಣ್ಣಿನ ಆಯ್ಕೆ ಇಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಇಂತಹ ಒಂದು ಶ್ರಮ ಜೀವಿಗಳಿಗೆ ನಿಜಕ್ಕೂ ಒಂದು ರೀತಿ ಸಲ್ಯೂಟ್ ದೊರಕಲೇಬೇಕು. ಯಾಕಂದ್ರೆ ಮಧ್ಯಮ ವರ್ಗದ ಜನತೆಗೆ ಈ ಒಂದು ಬಾಯಾರಿಕೆಯನ್ನು ತಣಿಸುವಂತಹ ಮಹತ್ವದ ಕೆಲಸಕ್ಕೆ ಈ ಒಂದು ಶ್ರಮ ಜೀವಿಗಳು ಮುಂದಾಗಿರುವಂಥದ್ದು. ನೀವು ಕೂಡ ಇಂತಹ ಮಡಕೆಗಳನ್ನು ಬಳಸುವ ಜೊತೆಗೆ, ಮಡಕೆಯ ನೀರನ್ನು ಕುಡಿಯುವುದರ ಜೊತೆಗೆ, ಮಡಕೆಯ ಪಾತ್ರೆಗಳನ್ನು ಬಳಸುವ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬಹುದು. ಜೊತೆಗೆ ಅತ್ಯಂತ ತಂಪಾದ ನೀರನ್ನು ಕೂಡ ನೀವು ಕೂಡ ಕುಡಿಯೋದಕ್ಕೆ ಸಾಧ್ಯವಾಗುತ್ತೆ. ಕ್ಯಾಮ್ರಾಮನ್ ಕಿರಣ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.